ಡಿಕೆಶಿ ಸಂಪುಟದ ಮೇಲೆ ರಾಜ್ಯಸಭೆ ಚುನಾವಣೆಯ ಕರಿ ಛಾಯೆ. ನೂತನ ಸಿಎಂ ಜೊತೆ 5 ರಿಂದ 6 ಸಚಿವರು ಮಾತ್ರ ಪದಗ್ರಹಣ. ಯಾರು ಈ 5-6 ಸಚಿವರು ಅನ್ನೋದು ಬಹಳ ಕುತೂಹಲ. ರಾಜ್ಯಸಭಾ ಚುನಾವಣೆಯ ಬಳಿಕ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ಪ್ರಕಟ ಮಾಡ್ತಾರಂತೆ. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರ ಜೊತೆ 5 ರಿಂದ 6 ಸಚಿವರು ಮಾತ್ರ. ನೋಡಿ, ಇದು ಲೋಕಭವನದಿಂದ ಹೊರಟಿರ್ತಕ್ಕಂಥ ಲೈವ್ ವಿಜುವಲ್ಸ್. ಈ ಕ್ಷಣದಲ್ಲಿ ಲೋಕಭವನದಲ್ಲಿ ರಾಜ್ಯಪಾಲರ ಜೊತೆ ಚರ್ಚೆ ಮುಗಿಸಿ ಡಿಕೆ ಶಿವಕುಮಾರ್ ಅವರು ಹೊರಟಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇಷ್ಟು ತನಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಜೊತೆ ಮಾತುಕತೆ ನಡೆಸಿದ್ರು. ಮಾತುಕತೆ ಮುಗಿಸಿ ಈಗ ಹೊರಟಿದ್ದಾರೆ. ಸೌಜನ್ಯದ ಭೇಟಿ ಅಂತ ಹೇಳಿದ್ರು ಕೂಡ ಸರ್ಕಾರದ ಆರಂಭದಿಂದಲೇ ರಾಜ್ಯಪಾಲರ ಜೊತೆ ಒಂದು ಸೌಹಾರ್ದಯುತವಾದಂತಹ ಸಂಬಂಧವನ್ನ ಮೇಂಟೈನ್ ಮಾಡುವಂತಹ ಒಂದು ಸೂಚನೆನ ಇದು ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಹೋಗಿ ಪ್ರಮಾಣ ವಚನಕ್ಕೂ ಮೊದಲೇ ಖುದ್ದಾಗಿ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಡೆಫಿನೆಟ್ಲಿ ನಿಮ್ ಸಹಕಾರ ಬೇಕು ಅಂತ ಕೋರಿರ್ತಾರೆ. ರಾಜ್ಯಪಾಲರ ಜೊತೆ ಡಿಕೆ ಶಿವಕುಮಾರ್ ಅವರ ಸಭೆ ಅಂತ್ಯವಾಗಿದೆ. ಹಾಗೆಯೇ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಮತ್ತೆ ರಾಜ್ಯಪಾಲರ ಲಭ್ಯತೆ ಇದೆಲ್ಲವನ್ನು ಕೂಡ ಮಾತನಾಡಿರ್ತಾರೆ. ನೀವು ಅವೈಲೇಬಲ್ ಇರ್ತೀರಾ, ದಯವಿಟ್ಟು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು, ಇದೆಲ್ಲ ಕೇಳಿರ್ತಾರೆ ಅವರು. ಯಾಕಂತಂದ್ರೆ ಎಲ್ಲಾ ತರದಲ್ಲೂ ಕೂಡ ಯಾವುದೇ ತರ ರಬ್ ಮಾಡಿಕೊಳ್ಳದೆ ಆದಷ್ಟು ಕಡಿಮೆ, ಯಾಕಂದ್ರೆ ಸವಾಲುಗಳೇ ಆಲ್ರೆಡಿ ಬಹಳ ಇರೋದ್ರಿಂದ ಅನ್ನೆಸೆಸರಿಯಾಗಿ ಅನವಶ್ಯಕವಾಗಿ ಬೇರೆ ಯಾವುದೇ ತರ ರಬ್ ಮಾಡಿಕೊಳ್ಳದೆ ಮುಂದೆ ಹೆಜ್ಜೆ ಇಡ್ತಾ ಹೋಗೋದು ಡಿಕೆ ಶಿವಕುಮಾರ್ಗೆ ಇರುವಂತಹ ಒಂದು ಸವಾಲೀಗ. ಹಾಗೆ ಹೋಗ್ತಾರಾ ನೋಡ್ಬೇಕು. ಈಗ ಮೊದಲ ನಡೆ ಅಂತೂ ಅವರು ಬಹಳ ಚಾಣಾಕ್ಷತನದಿಂದ ಮುಂದುವರೆಸಿದ್ದಾರೆ. ರಾಜ್ಯಪಾಲರನ್ನ ಖುದ್ದಾಗಿ ಹೋಗಿ ಡಿಕೆ ಸುರೇಶ್ ಅವ್ರ ಜೊತೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಆನಂತರ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿ ಅವರ ಸಹಕಾರವನ್ನು ಕೋರಿ ಹೊರಗಡೆ ಬರ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಎಲ್ಲೂ ಕೂಡ ಮಾತಾಡಲಿಲ್ಲ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಮಾತಾಡಿದ್ರು, ಆದ್ರೆ ಡಿಕೆ ಶಿವಕುಮಾರ್ ಅವರು ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಶಬ್ದ ಎಲ್ಲೂ ಮಾತಾಡಲಿಲ್ಲ. ಎಲ್ಲೂ ಕೂಡ ಹೊರಗಡೆ ಬಹಿರಂಗವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಪ್ರಮಾಣ ವಚನ ಸ್ವೀಕಾರ ನಂತರ ಏನು ಮಾತನಾಡ್ತಾರೆ, ಹೇಗೆ ನಡ್ಕೊಳ್ತಾರೆ, ಒಂದು ವೇಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಇರ್ತಾರೆ ಕಾದು ನೋಡಬೇಕಾಗಿದೆ. ಬಹಳ ಮುತ್ಸದ್ದಿತನವನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರ ಹಿಂದೆ ಆಳಿದಂತಹ ಸಿದ್ದರಾಮಯ್ಯ ಅವರು ರಾಜ್ಯದ ಅತ್ಯಂತ ಅನುಭವಿ ರಾಜಕಾರಣಿಗಳಲ್ಲಿ ಒಬ್ಬರು. 17 ಬಜೆಟ್ ಮಂಡನೆಯ ಖ್ಯಾತಿಯ ಸಿದ್ದರಾಮಯ್ಯ ಅವರು. ಹಾಗಾಗಿ ಈಗ ಲೆಗಸಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ ಡಿಕೆ ಶಿವಕುಮಾರ್ ಅವರು. ಹೆಂಗದ್ರಂಗೆ ಆಡಳಿತ ನಡೆಸಕ್ಕಾಗಲ್ಲ. ಈಗ ನಿಮ್ದು ಸಂಪುಟದಲ್ಲಿ ಮೊದಲಿಂದಲೂ ಕೂಡ ನಿಮ್ಮ ಹೆಸರು ಇತ್ತು, ಗೋವಿಂದಪ್ಪ ಅವ್ರದ್ದು ಇತ್ತು, ನಿಮ್ದು ಕೂಡ ಇತ್ತು, ವಾಲ್ಮೀಕಿ ಸಮುದಾಯದಿಂದಲೂ ಕೂಡ ಆಗುವುದಂತ ನಿರೀಕ್ಷೆನಲ್ಲಿದೆ. ಈಗ ಸಿದ್ದರಾಮಯ್ಯ ಕೂಡ ಇದೆ. ಸಿಎಂ ಮಾತಾಡಿಲ್ಲ, ಅವ್ರಿಗೆ ಹೇಳೋಣ ಬಂದ್ರೆ ವಿಶ್ವಾಸ ಇದೆ ಸರ್. ಅವಕಾಶ ಕೊಡಬೇಕು, ಅವಕಾಶ ಕೊಡಬೇಕು. ಹಾಗಾಗಿ ನಾನು ಕೂಡ ನಮ್ಮ ಸಮುದಾಯದಲ್ಲಿ ಜಾರ್ಜ್ ಅವರಿಗೆ ಕೊಡಬೇಕು, ಮತ್ತೆ ನನಗೆ ಒಂದು ಮಂತ್ರಿ ಸ್ಥಾನ ಕೊಡಿ ಅಂತ ನಾನು ಕೇಳಿದೆ. ನಾನು 2ನೇ ಬಾರಿ ಶಾಸಕನಾಗಿದ್ದೇನೆ, ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದೇನೆ. ಖಂಡಿತವಾಗಿ ಭರವಸೆ ಇದೆ, ಒಳ್ಳೆಯ ಸಂಪುಟ ರಚನೆ ಆಗ್ತದೆ ಮತ್ತು ಡಿಕೆ ಶಿವಕುಮಾರ್ ಒಳ್ಳೆಯ ಸರ್ಕಾರ ರಚನೆ ಆಗ್ತದೆ ಮತ್ತು ಮುಂದಕ್ಕೂ ಅಧಿಕಾರ. ಹಾಗಾಗಿ ಎಲ್ಲರನ್ನೂ ಒಟ್ಟುಗೂಡಿಸಿ ಹೋಗುವಂತ ಸರ್ಕಾರ ರಚನೆ ಆಗ್ತದೆ ಅಂತ ಹೇಳಿ ಬಯಸ್ತೇನೆ. ಸರ್, ಡಿಸಿಎಂ ಹುದ್ದೆಗಳಾಗಬೇಕು ಅಂತ ಚರ್ಚೆ ಆಗ್ತಿದೆ ಸಮುದಾಯ ಪ್ರಬಲ ಸಮುದಾಯಕ್ಕೆ. ಹೌದು, ಎಲ್ಲಾ ಸಮುದಾಯಕ್ಕೂ ಪ್ರಾಧಾನ್ಯತೆ ಕೊಡುವ ದೃಷ್ಟಿಯಲ್ಲಿ ಏನಿದ್ರು ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕು. ಯಾರ್ಯಾರಿಗೆ ಯಾವ ಕೊಡಬೇಕು, ಡಿಸಿಎಂ ಹುದ್ದೆ ಕೊಡಬೇಕು ಬೇಡ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬಟ್ ನಮ್ದು ಒತ್ತಡ ಇದೆ, ಎಲ್ರಿಗೂ ಯಾರು ಸೀನಿಯರ್ ಇದ್ದಾರೆ ಅವರಿಗೆ ಕೊಟ್ಟು ಒಳ್ಳೆ ರೀತಿಯಲ್ಲಿ ಪಕ್ಷವನ್ನು ನಡೆಸಿಕೊಂಡು ಹೋಗಬೇಕು. ಮತ್ತೆ ನಾನು ಕೇಳಿದ್ದೇನೆ, ನಮ್ಮಲ್ಲಿ ಜಾರ್ಜ್ ಇದ್ದಾರೆ, ಅವರು ಒಂದು ವೇಳೆ ಸಂಪುಟದಲ್ಲಿ ಕೊಡಿದ್ರೆ ಅವರು ಡಿಸಿಎಂ ಕೊಡಿ ಅಂತ ಕೇಳಿದ್ದೇವೆ. ಕ್ರೈಸ್ತ ಸಮುದಾಯಕ್ಕೆ 100ಕ್ಕೆ 100% ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡುವರು. ಹಾಗೂ ನನಗೂ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ದೇನೆ. ಥ್ಯಾಂಕ್ ಯು. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಜೊತೆ ಚರ್ಚೆ ನಡೆಸಿ ಹೊರಬಂದಿದ್ದಾರೆ, ವಾಪಸ್ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ನಿವಾಸಕ್ಕೆ, ಕಾವೇರಿ ನಿವಾಸಕ್ಕೆ ಸಿಎಂ ಆಪ್ತರು ಅನೇಕರು ಭೇಟಿ ಕೊಟ್ಟು ಅವ್ರನ್ನ ಮಾತನಾಡಿಸಿ ಹೊರಗಡೆ ಬರ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕಾರದವರೆಗೂ ಸಿದ್ದರಾಮಯ್ಯ ಅವರೇ ಹಂಗಾಮಿ ಸಿಎಂ ಆಗಿರ್ತಾರೆ. ಈಗ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆಶಿ ಸಂಪುಟದ ಮೇಲೆ ರಾಜ್ಯಸಭೆ ಚುನಾವಣೆಯ ಕರಿ ಛಾಯೆ.
ನೂತನ ಸಿಎಂ ಜೊತೆ 5 ರಿಂದ 6 ಸಚಿವರು ಮಾತ್ರ ಪದಗ್ರಹಣ. ಯಾರು ಈ 5-6 ಸಚಿವರು ಅನ್ನೋದು ಬಹಳ ಕುತೂಹಲ. ರಾಜ್ಯಸಭಾ ಚುನಾವಣೆಯ ಬಳಿಕ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನು ಪ್ರಕಟ ಮಾಡ್ತಾರಂತೆ. ಈಗ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವ್ರ ಜೊತೆ 5 ರಿಂದ 6 ಸಚಿವರು ಮಾತ್ರ. ನೋಡಿ, ಇದು ಲೋಕಭವನದಿಂದ ಹೊರಟಿರ್ತಕ್ಕಂಥ ಲೈವ್ ವಿಜುವಲ್ಸ್. ಈ ಕ್ಷಣದಲ್ಲಿ ಲೋಕಭವನದಲ್ಲಿ ರಾಜ್ಯಪಾಲರ ಜೊತೆ ಚರ್ಚೆ ಮುಗಿಸಿ ಡಿಕೆ ಶಿವಕುಮಾರ್ ಅವರು ಹೊರಟಿರ್ತಕ್ಕಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇಷ್ಟು ತನಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಜೊತೆ ಮಾತುಕತೆ ನಡೆಸಿದ್ರು. ಮಾತುಕತೆ ಮುಗಿಸಿ ಈಗ ಹೊರಟಿದ್ದಾರೆ. ಸೊ ಸೌಜನ್ಯದ ಭೇಟಿ ಅಂತ ಹೇಳಿದ್ರು ಕೂಡ ಸರ್ಕಾರದ ಆರಂಭದಿಂದಲೇ ರಾಜ್ಯಪಾಲರ ಜೊತೆ ಒಂದು ಸೌಹಾರ್ದಯುತವಾದಂತಹ ಸಂಬಂಧವನ್ನ ಮೇಂಟೈನ್ ಮಾಡುವಂತಹ ಒಂದು ಸೂಚನೆನ ಇದು ಡಿಕೆ ಶಿವಕುಮಾರ್ ಅವರು ಖುದ್ದಾಗಿ ಹೋಗಿ ಪ್ರಮಾಣ ವಚನಕ್ಕೂ ಮೊದಲೇ ಖುದ್ದಾಗಿ ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಡೆಫಿನೆಟ್ಲಿ ನೀವು ಸಹಕಾರ ಬೇಕು ಅಂತ ಕೋರಿರ್ತಾರೆ. ರಾಜ್ಯಪಾಲರ ಜೊತೆ ಡಿಕೆ ಶಿವಕುಮಾರ್ ಅವರ ಸಭೆ ಅಂತ್ಯವಾಗಿದೆ. ಹಾಗೆಯೇ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಮತ್ತೆ ರಾಜ್ಯಪಾಲರ ಲಭ್ಯತೆ ಇದೆಲ್ಲವನ್ನು ಕೂಡ ಮಾತನಾಡಿರ್ತಾರೆ. ನೀವು ಅವೈಲೇಬಲ್ ಇರ್ತೀರಾ, ದಯವಿಟ್ಟು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು, ಇದೆಲ್ಲ ಕೇಳಿರ್ತಾರೆ ಅವರು. ಯಾಕಂತಂದ್ರೆ ಎಲ್ಲಾ ತರದಲ್ಲೂ ಕೂಡ ಯಾವುದೇ ತರ ರಬ್ ಮಾಡಿಕೊಳ್ಳದೆ ಆದಷ್ಟು ಕಡಿಮೆ, ಯಾಕಂದ್ರೆ ಸವಾಲುಗಳೇ ಆಲ್ರೆಡಿ ಬಹಳ ಇರೋದ್ರಿಂದ ಅನ್ನೆಸೆಸರಿಯಾಗಿ ಅನವಶ್ಯಕವಾಗಿ ಬೇರೆ ಯಾವುದೇ ತರ ರಬ್ ಮಾಡಿಕೊಳ್ಳದೆ ಮುಂದೆ ಹೆಜ್ಜೆ ಇಡ್ತಾ ಹೋಗೋದು ಡಿಕೆ ಶಿವಕುಮಾರ್ಗೆ ಇರುವಂತಹ ಒಂದು ಸವಾಲೀಗ. ಹಾಗೆ ಹೋಗ್ತಾರಾ ನೋಡ್ಬೇಕು. ಈಗ ಮೊದಲ ನಡೆ ಅಂತೂ ಅವರು ಬಹಳ ಚಾಣಾಕ್ಷತನದಿಂದ ಮುಂದುವರೆಸಿದ್ದಾರೆ. ರಾಜ್ಯಪಾಲರನ್ನ ಖುದ್ದಾಗಿ ಹೋಗಿ ಡಿಕೆ ಸುರೇಶ್ ಅವ್ರ ಜೊತೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಆನಂತರ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಿ ಅವರ ಸಹಕಾರವನ್ನು ಕೋರಿ ಹೊರಗಡೆ ಬರ್ತಾ ಇದ್ದಾರೆ. ಮಾಧ್ಯಮಗಳಿಗೆ ಎಲ್ಲೂ ಕೂಡ ಮಾತಾಡಲಿಲ್ಲ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ಮಾತಾಡಿದ್ರು, ಆದ್ರೆ ಡಿಕೆ ಶಿವಕುಮಾರ್ ಅವರು ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಶಬ್ದ ಎಲ್ಲೂ ಮಾತಾಡಲಿಲ್ಲ. ಎಲ್ಲೂ ಕೂಡ ಹೊರಗಡೆ ಬಹಿರಂಗವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಪ್ರಮಾಣ ವಚನ ಸ್ವೀಕಾರ ನಂತರ ಏನು ಮಾತನಾಡ್ತಾರೆ, ಹೇಗೆ ನಡ್ಕೊಳ್ತಾರೆ, ಒಂದು ವೇಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಇರ್ತಾರೆ ಕಾದು ನೋಡಬೇಕಾಗಿದೆ. ಬಹಳ ಮುತ್ಸದ್ದಿತನವನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರ ಹಿಂದೆ ಆಳಿದಂತಹ ಸಿದ್ದರಾಮಯ್ಯ ಅವರು ರಾಜ್ಯದ ಅತ್ಯಂತ ಅನುಭವಿ ರಾಜಕಾರಣಿಗಳಲ್ಲಿ ಒಬ್ಬರು. 17 ಬಜೆಟ್ ಮಂಡನೆಯ ಖ್ಯಾತಿಯ ಸಿದ್ದರಾಮಯ್ಯ ಅವರು. ಹಾಗಾಗಿ ಈಗ ಲೆಗಸಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ ಡಿಕೆ ಶಿವಕುಮಾರ್ ಅವರು. ಹೆಂಗದ್ರೆ ಹಂಗೆ ಆಡಳಿತ ನಡೆಸಕ್ ಆಗಲ್ಲ. ಈಗ ನಿಮ್ದು ಸಂಪುಟದಲ್ಲಿ ಮೊದಲಿಂದಲೂ ಕೂಡ ನಿಮ್ಮ ಹೆಸರು ಇತ್ತು, ಗೋವಿಂದಪ್ಪ ಅವ್ರದ್ದು ಇತ್ತು, ನಿಮ್ದು ಕೂಡ ಇತ್ತು, ವಾಲ್ಮೀಕಿ ಸಮುದಾಯದಿಂದಲೂ ಕೂಡ ಆಗುವುದಂತ ನಿರೀಕ್ಷೆನಲ್ಲಿದೆ. ಈಗ ಸಿದ್ದರಾಮಯ್ಯ ಪಟ್ಟಿಯಲ್ಲಿ ಕೂಡ ಇದೆ. ಸಿಎಂ ಮಾತಾಡಿದ್ರೆ ಇಲ್ಲ ಅವರಿಗೆಲ್ಲ ಖುಷಿ ಮಾಡಿ ಬಂದ್ರೆ ಅವಕಾಶ ಕೊಡಬೇಕು, ಎಲ್ಲ ಸಮುದಾಯದವರಿಗೆ ಅವಕಾಶ ಕೊಡಬೇಕು. ಹಾಗಾಗಿ ನಾನು ಕೂಡ ನಮ್ಮ ಸಮುದಾಯದಲ್ಲಿ ಜಾರ್ಜ್ ಅವರು